ಬಿಹಾರಿಗಳು ಇಲ್ಲಿನ ಸೌಹಾರ್ದತೆಗೆ ಹೆಚ್ಚು ಒಲವನ್ನು ನೀಡುವವರು. ಒಂದು ಉದಾಹರಣೆಗೆ ನಮ್ಮ ಭಾವನೆಗಳನ್ನು ಬಹಳ ಚೆನ್ನಾಗಿ ನಾವು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ ಅದು ಮಾತೃಭಾಷೆಯಲ್ಲಿ ನಾವು ಹೇಗೆ ಹೊರಗೆ ಹಾಕ್ತೇವೆ ಆ ರೀತಿಯಲ್ಲಿ ನಮಗೆ ಬೇರೆ ಭಾಷೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ಭಾಷೆಯ ಅಳಿವು ಆ ಒಂದು ಸಮುದಾಯವನ್ನು ನಾಶ ಮಾಡಿದಂತೆ. ಬಹುಶಃ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ ಆ ಭಾಷೆಯ ಒಂದು ಅಳಿವು ಅನ್ನುವಂಥದ್ದು ಆ ಸಮುದಾಯದ ಸಾವಿರಾರು ವರ್ಷಗಳ ಇತಿಹಾಸ ಆಗಿರ್ಬೋದು, ಜಾನಪದ ಆಗಿರ್ಬೋದು, ಅದರ ಸಂಪ್ರದಾಯ ಆಗಿರ್ಬೋದು, ಅದರ ಅಸ್ತಿತ್ವ ಆಗಿರ್ಬೋದು, ಎಲ್ಲವೂ ಕೂಡ ನಾಶ ಆಗಿ ಹೋಗುತ್ತೆ. ಭಾಷೆ ಅಂದರೆ ಅದು ನಮ್ಮನ್ನು ಒಂದುಗೂಡಿಸ್ತದೆ. ಭಾಷೆಯ ಮೂಲಕ ನಾವು ಒಂದಾಗಬೇಕು. ಇದು ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿಯು ಇಂದು ಐತಿಹಾಸಿಕವಾಗಿ ನಡೆಸುತ್ತಿರುವ ಬ್ಯಾರಿ ಸಾಹಿತ್ಯ ಸಮ್ಮೇಳನ ಮಂಗಳೂರು ತಾಲೂಕು ಇದರ ಕಾರ್ಯಕ್ರಮ ಈಗ ಗುರುಪುರದಲ್ಲಿ ನಡೀತಾ ಉಂಟು. ಇದೊಂದು ನಮ್ಮ ಅಕಾಡೆಮಿಯ ಒಂದು ದೊಡ್ಡ ಕನಸು ಆಗಿತ್ತು. ಬಹಳ ಹಿಂದೆ ಸಮ್ಮೇಳನಗಳು ನಡೆದಿವೆ, ಇತ್ತೀಚೆಗೆ ನಡೀತಾ ಇಲ್ಲ ಅಂತ. ಇದೊಂದು ಆರಂಭ ಮಾತ್ರ. ಇನ್ನು ನಾವು ಪ್ರತಿಯೊಂದು ತಾಲೂಕು ಮತ್ತು ಪ್ರತಿಯೊಂದು ಜಿಲ್ಲೆಗಳಲ್ಲೂ ಮತ್ತು ರಾಜ್ಯ ಮಟ್ಟದಲ್ಲೂ ಮತ್ತು ವಿದೇಶದಲ್ಲೂ ಇದನ್ನು ನಡೆಸಬೇಕಂತ ನಮ್ಮೆಲ್ಲರ ಒಂದು ಆಶೆ ಅಭಿಲಾಷೆ ಇದೆ. ಅದು ಇನ್ಶಾಲ್ಲ ಮುಂದಕ್ಕೆ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಇನ್ನು ಮಹಿಳೆಯರು ಮತ್ತು ಪುರುಷರು ಎಲ್ಲರೂ ನಾವು ಅವರಿವರು ಅಂತ ಹೇಳಲಿಕ್ಕಿಲ್ಲ, ಎಲ್ಲರೂ ಹಿಂದಿನ ಕಾಲದಿಂದಲೂ ಬಹಳಷ್ಟು ಸಾಹಿತ್ಯದಲ್ಲಿ ಮತ್ತು ಸಂಸ್ಕೃತಿ, ಕಲೆ, ಭಾಷೆ ಇದಕ್ಕಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದಾರೆ. ಆ ಹಿಂದೆ ಬಂದಷ್ಟು ಇವಾಗ ಇಲ್ಲ. ಅದು ಇನ್ನು ಮುಂದಕ್ಕೆ ಎಷ್ಟು ಬರ್ತದೆ ಅಂತ ನಮಗೆ ಹೇಳಲಿಕ್ಕಾಗಲ್ಲ. ಆದರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಆ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಬಹಳ ಕಾರ್ಯಕ್ರಮಗಳು ಅಲ್ಲಿ ಇಲ್ಲಿಂದ ನಡೆಸ್ತಾ ಇದ್ದಾರೆ. ಸಂಘಟನೆಗಳಿಂದಲೂ ಅಕಾಡೆಮಿಯಿಂದಲೂ ನಡೀತಾ ಉಂಟು. ಬಹಳಷ್ಟು ಕಮ್ಮಟಗಳು ನಮ್ಮ ಅಕಾಡೆಮಿಯಿಂದ ನಡೆಸ್ತಾ ಇದ್ದೇವೆ. ಭಾಳಷ್ಟು ಇದು ನಮ್ಮ ಪುರಸ್ಕಾರ ಇದು ಪುತ್ತೂರಲ್ಲಿ ಮೊನ್ನೆ ಬಹಳ ಸಂಭ್ರಮದಲ್ಲಿ ನಡೆಯಿತು. ಗೌರವ ಪ್ರಶಸ್ತಿಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ. ಆ ಬ್ಯಾರಿ ಭವನದ್ದು ಇನ್ನು ಸದ್ಯದಲ್ಲೇ ಇನ್ನು ಅದರಲ್ಲೂ ಒಂದು ಹೊಸ ಹೆಜ್ಜೆ ಇಡಲಿಕ್ಕೆ ಇದ್ದೇವೆ ನಾವು. ಇವತ್ತು ಅಧ್ಯಕ್ಷರು ಅದರ ಬಗ್ಗೆ ನಮಗೆ ಒಂದು ಸಿಹಿ ಸಮಾಚಾರವನ್ನು ತಿಳಿಸಿದರು. ನಾವೆಲ್ಲರೂ ಬಹಳ ಸಂತೋಷದಿಂದ ಆ ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ ಎಷ್ಟೋ ವರ್ಷಗಳಿಂದ. ನಮ್ಮ ಎಲ್ಲರ ಒಂದು ಆಶಯ ಪ್ರಕಾರ ಅದು ಸದ್ಯದಲ್ಲೇ ಆಗ್ಬೋದಂತ ನಾನು ಕಾಯ್ತಾ ಇದ್ದೇನೆ. ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿ ಬ್ಯಾರಿ ಭಾಷಿಗರ ಈ ಜನಾಂಗದ ಈ ತಾಲೂಕಿನ ಸಮ್ಮೇಳನ ಇಂದು ಬೆಳಗ್ಗಿನಿಂದ ಈ ತನಕ ಮುಂದುವರಿಯುತ್ತಾ ಇದೆ. ಈ ಸಂದರ್ಭದಲ್ಲಿ ಒಬ್ಬ ಬ್ಯಾರಿ ಭಾಷಿಕನಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಹಳ ಸಂತುಷ್ಟನಾಗಿದ್ದೇನೆ. ಬ್ಯಾರಿ ಅಂದರೆ ದಕ್ಷಿಣ ಭಾರತದ ಇತಿಹಾಸ ಪರಂಪರೆಯನ್ನು ನಮಗೆ ತಿಳಿಸುವಂತಹ ಮತ್ತು ಈ ಭಾಗದಲ್ಲಿ ಇಲ್ಲಿನ ಸಂಸ್ಕೃತಿ, ಆಚಾರ, ವಿಚಾರಗಳಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದಂತಹ ಒಂದು ಸಮುದಾಯ. ಈ ಸಮುದಾಯದ ಭಾಷೆ ಅದು ಅಳಿದು ಹೋಗುವಂತಹ ಸಂದರ್ಭದಲ್ಲಿ ಅವುಗಳನ್ನು ಉಳಿಸುವ ನಿಟ್ಟಿನಲ್ಲಿ ಬ್ಯಾರಿ ಭಾಷಾ ಸಾಹಿತ್ಯ ಅಕಾಡೆಮಿ ಮತ್ತು ಅದಕ್ಕೆ ಬೇಕಾದಂತಹ ಹೋರಾಟಗಳು, ಆಂದೋಲನಗಳು ಅದರ ಭಾಗವಾಗಿ ಬ್ಯಾರಿ ಸಾಹಿತ್ಯ ಕರ್ನಾಟಕ ಬ್ಯಾರಿ ಸಾಹಿತ್ಯ ಅಕಾಡೆಮಿ ರೂಪುಗೊಂಡಿದೆ. ಹಲವು ವರ್ಷಗಳಿಂದ ತನ್ನ ಕಾರ್ಯಕ್ರಮವನ್ನು ಎಲ್ಲೆಡೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಾಗೆ ಇರಲಿ, ಅದೇ ರೀತಿ ಹೊರಗಿನ ಅನಿವಾಸಿ ಪ್ರದೇಶಗಳಲ್ಲಿರುವ ಬ್ಯಾರಿಗಳನ್ನು ಕೂಡ ಸಮ್ಮೇಳಿಸುವಂತಹ ನಿಟ್ಟಿನಲ್ಲಿ ಅದು ಮುಂದುವರಿಸ್ತಾ ಬರ್ತಾ ಇದೆ. ಬಹಳ ಹೆಮ್ಮೆಯ ವಿಚಾರ ಏನೆಂದರೆ ಬ್ಯಾರಿಗಳು ಇಲ್ಲಿನ ಸೌಹಾರ್ದತೆಗೆ ಹೆಚ್ಚು ಒಲವನ್ನು ನೀಡುವವರು. ನಮಗೆ ಗೊತ್ತಿದೆ, ಇಲ್ಲಿನ ವ್ಯಾಪಾರ ವಹಿವಾಟುಗಳಲ್ಲಿ ಬ್ಯಾರಿಗಳು ಅಂದರೆ ಬ್ಯಾರೆ ಎಂಬ ಪದಗಳೇ ಅದು ವ್ಯಾಪಾರಿ ಎಂಬ ನಿಟ್ಟಿನಲ್ಲಿ ಪ್ರತಿಬಿಂಬಿಸುತ್ತದೆ ಮತ್ತು ಆ ನಿಟ್ಟಿನಲ್ಲಿ ವ್ಯಾಪಾರ ವಹಿವಾಟಿನಲ್ಲಿ ತಮ್ಮ ಸಂಸ್ಕೃತಿ, ತಮ್ಮ ಬದುಕಿನ ಶಿಸ್ತು ಮತ್ತು ಜನರ ಜೊತೆ ಸಹಬಾಳ್ವೆ, ಒಡನಾಟ ಇವುಗಳನ್ನೆಲ್ಲ ಬಹಳ ಗಂಭೀರವಾಗಿ ಬಹಳ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಂಡು ಬಂದವರು. ಆ ನಿಟ್ಟಿನಲ್ಲಿ ಈ ಭಾಷಿಗರನ್ನು ಇಲ್ಲಿನ ಇನ್ನಿತರ ಎಲ್ಲ ಸಮುದಾಯದವರು ಈ ಭಾಷಿಗರನ್ನು ಮತ್ತು ಈ ಭಾಷೆ ಆಡುವವರನ್ನು ಬಹಳ ಪ್ರೀತಿಯಿಂದ ಇಷ್ಟಪಡುತ್ತಾರೆ ಮತ್ತು ಅವರನ್ನು ಸ್ವೀಕರಿಸ್ತಾರೆ, ಸದಾಕಾಲವೂ ಸ್ವೀಕರಿಸ್ತಾರೆ. ಸುಮಾರು ಒಂದು ಅಂದಾಜಿನ ಪ್ರಕಾರ 1400 ವರ್ಷಗಳ ಇತಿಹಾಸ ಇರುವಂಥ ಈ ಬ್ಯಾರಿ ಭಾಷೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಈ ಜಾಗತೀಕರಣದ ಪ್ರಭಾವದಿಂದ, ಇಂಗ್ಲೀಷಿನ ವ್ಯಾಮೋಹದಿಂದ ಇವತ್ತು ಈ ಬ್ಯಾರಿ ಭಾಷೆ ನಶಿಸಿ ಹೋಗುವಂಥ ಭಾಷೆಯ ಪಟ್ಟಿಯಲ್ಲಿ ಸೇರಿರುವಂಥದ್ದು ಬಹಳ ಒಂದು ಬೇಸರವನ್ನು ತರುವಂಥ ಸಂಗತಿ.
ಆದ ಕಾರಣ ಇವತ್ತು ಇಂಥ ಸಮ್ಮೇಳನಗಳು, ಈ ಬ್ಯಾರಿ ಭಾಷೆ ಆಗಲಿ ಯಾವುದೇ ಭಾಷೆ ಆಗಲಿ, ಇಂಥ ಸಮ್ಮೇಳನಗಳು ನಡೀತಾ ಇರಬೇಕು. ಪ್ರತಿ ತಾಲೂಕು ಮಟ್ಟದಲ್ಲಿ ನಡೀತಾ ಇರಬೇಕು, ರಾಜ್ಯ ಮಟ್ಟದಲ್ಲಿ ನಡೀತಾ ಇರಬೇಕು. ಸೊ ಆಗ ಈ ಮುಂದಿನ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕೊಡಲಿಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ. ಮತ್ತು ಇವತ್ತು ಪ್ರತಿ ಮನೆಗಳಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ, ನಮ್ಮ ಮಕ್ಕಳು ಇಂಗ್ಲೀಷ್ ಭಾಷೆಯಲ್ಲಿ ಮಾತಾಡ್ತಾ ಇರುವಂಥದ್ದು. ಎಲ್ಲ ಭಾಷೆಯನ್ನು ನಾವು ಗೌರವಿಸಬೇಕು, ಸರಿ, ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಪ್ರೀತಿಸಬೇಕು. ಒಂದು ಉದಾಹರಣೆಗೆ, ನಮ್ಮ ಭಾವನೆಗಳನ್ನು ಬಹಳ ಚೆನ್ನಾಗಿ ನಾವು ಹೊರಗಡೆ ಹಾಕಬೇಕು ಅಂತ ಹೇಳಿದ್ರೆ, ಅದು ಮಾತೃಭಾಷೆಯಲ್ಲಿ ನಾವು ಹೇಗೆ ಹೊರಗೆ ಹಾಕ್ತೇವೆ ಆ ರೀತಿಯಲ್ಲಿ ನಮಗೆ ಬೇರೆ ಭಾಷೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆದ ಕಾರಣ ಇವತ್ತು ನಮ್ಮ ಮಕ್ಕಳಿಗೆ ಮನೆಯಲ್ಲಿ ನಮ್ಮ ಮಾತೃಭಾಷೆಯನ್ನು ಕಲಿಸಬೇಕು. ಮತ್ತು ನಮ್ಮ ಈ ಬ್ಯಾರಿ ಭಾಷೆ ಏನಿದೆ ಅದನ್ನು ಹೇಗೆ ಉಳಿಸಬೇಕು, ಹೇಗೆ ಬೆಳೆಸಬೇಕು ಅಂತ ಹೇಳುವಂಥ ಚಿಂತನೆಯನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಬಹುಶಃ ಒಂದು ಭಾಷೆಯ ಅಳಿವು ಆ ಒಂದು ಸಂಸ್ಕೃತಿಯ ಒಂದು ಭಾಗವೇ ಅಳಿದಂತೆ, ಒಂದು ಭಾಷೆಯ ಅಳಿವು ಆ ಒಂದು ಸಮುದಾಯವನ್ನು ನಾಶ ಮಾಡಿದಂತೆ. ಬಹುಶಃ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆಂದರೆ, ಆ ಭಾಷೆಯ ಒಂದು ಅಳಿವು ಅನ್ನುವಂಥದ್ದು ಆ ಸಮುದಾಯದ ಸಾವಿರಾರು ವರ್ಷಗಳ ಇತಿಹಾಸ ಆಗಿರ್ಬೋದು, ಜಾನಪದ ಆಗಿರ್ಬೋದು, ಅದರ ಸಂಪ್ರದಾಯ ಆಗಿರ್ಬೋದು, ಅದರ ಅಸ್ತಿತ್ವ ಆಗಿರ್ಬೋದು, ಎಲ್ಲವೂ ಕೂಡ ನಾಶ ಆಗಿ ಹೋಗುತ್ತೆ. ಸೊ ಹಾಗಾಗಿ ಆ ಭಾಷೆಯ ಅಳಿವನ್ನು ಖಂಡಿತವಾಗಿಯೂ ಕೂಡ ನಾವು ಮಾಡಬಾರ್ದು. ಆ ಭಾಷೆಯ ಬಗ್ಗೆ ಅರಿವನ್ನು, ಆ ಭಾಷೆಯನ್ನು ಅದನ್ನು ಉಳಿಸುವಂತಹ ಪ್ರಯತ್ನದಲ್ಲಿ ನಾವು ಮುಂದಿನ ಪೀಳಿಗೆಯವರಿಗಾಗಿದ್ದರೂ ಕೂಡ ನಾವು ಖಂಡಿತವಾಗಿಯೂ ಕೂಡ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗತ್ತೆ. ಆ ಭಾಷೆಯನ್ನು ಉಳಿಸೋಕ್ಕೆ ಪ್ರಯತ್ನ ಪಡಬೇಕಾಗಿದೆ. ಸೊ ಇದರಿಂದಾಗಿ ನಮಗೆ ಖಂಡಿತವಾಗಿಯೂ ಕೂಡ ಆ ಭಾಷೆಯನ್ನು ಖಂಡಿತವಾಗಿಯೂ ಉಳಿಸ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ಕೂಡ ಒಂದು ಕಡೆ ಇಲ್ಲಿ ಗುರುಪುರ ಕೈಕಂಬದಲ್ಲಿ ಸಮ್ಮೇಳನ ಕೂಡ ನಡೀತಾ ಇದೆ. ಯಾಕಂದರೆ ಇದೇ ವಿಚಾರಕ್ಕಾಗಿ. ಸೊ ನಮ್ಮ ಒಂದು ಭಾಷೆಯ ಅಳಿವು, ನಾನು ಹೇಳಿದ ಹಾಗೆಯೇ ಸಮುದಾಯ ನಾಶ ಆಗ್ಬೋದು, ಸಂಸ್ಕೃತಿಯ ಭಾಗ ಅಳಿಯುವಂಥದ್ದಾಗಿರ್ಬೋದು, ಈ ರೀತಿಯಲ್ಲಿ ಆಗುವಂತಹ ಪ್ರಯತ್ನಕ್ಕೆ ನಾವು ಖಂಡಿತವಾಗಿಯೂ ಕೂಡ ಕೈ ಹಾಕಬಾರ್ದು. ಸೊ ಅದನ್ನು ಉಳಿಸಿ ಬೆಳೆಸುವಂತಹ ಪ್ರಯತ್ನವನ್ನು ನಾವು ಮಾಡಲೇಬೇಕಾಗುತ್ತೆ. ಯಾಕಂದರೆ ನಮ್ಮ ಬ್ಯಾರಿ ಪೂರ್ವಜರು ನಮಗೆ ಕೊಟ್ಟಂತಹ ಒಂದು ಆಸ್ತಿ ಒಂದು ಭಾಷೆ. ಸೊ ಇದನ್ನು ನಾವು ಖಂಡಿತವಾಗಿಯೂ ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮತ್ತೊಂದು ಕಡೆ ನಾನು ಹೇಳಬೇಕು ಅಂತ ಹೇಳಿದರೆ, ಬ್ಯಾರಿ ಭಾಷೆಯಲ್ಲಿ ಇರತಕ್ಕಂಥದ್ದು ಅದರ ವಿಶೇಷತೆ ಏನು ಅಂತ ಹೇಳಿದರೆ, ಅದರ ಒಂದು ಸರಳತೆ ಮತ್ತೊಂದು ಆತ್ಮೀಯತೆ. ಸೊ ಅದನ್ನು ಕೇಳುವುದೇನೆಂದರೆ ಅದೊಂದು ಭಾರಿ ಒಂದು ಖುಷಿ. ಸೊ ಅದು ಕೇಳುವುದೇನೆಂದರೆ ಒಂದು ರೀತಿಯ ಸುಮಧುರವಾಗಿರುವಂತಹ ಒಂದು ಭಾಷೆ. ಸೊ ಅದನ್ನು ಖಂಡಿತವಾಗಿ ಉಳಿಸಿ ಬೆಳೆಸುವಂತಹ ಪ್ರಯತ್ನಕ್ಕೆ ನಾವೆಲ್ಲರೂ ಕೂಡ ಕೈ ಹಾಕೋಣ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸಮ್ಮೇಳನದ ಮೂಲಕ ಹಲವು ಹೊಸ ಬರಹಗಾರರನ್ನು ಅದು ಬೆಳಕಿಗೆ ತರಲು ಬಯಸುತ್ತದೆ. ನೋಡಿ, ನಮ್ಮಲ್ಲಿ ಬ್ಯಾರಿ ಬರಹಗಾರರು ಇದ್ದಾರೆ, ಹೊಸದಾಗಿ ಬರೆಯುವವರಲ್ಲಿ ತುಂಬ ಉತ್ಸಾಹ ಇದೆ. ಆದರೆ ಅವರು ಎಲೆಮರೆಯಲ್ಲೇ ಇದ್ದಾರೆ. ಅವರನ್ನು ಬೆಳಕಿಗೆ ತರುವಂಥ ಒಂದು ಪ್ರಯತ್ನ ಈಗ ನಡೀತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ನಮ್ಮ ಈ ಬ್ಯಾರಿ ಭಾಷೆಗೆ ಅದರದ್ದೇ ಆದ ಒಂದು ಸ್ವಂತ ಲಿಪಿ ಇಲ್ಲ. ಬ್ಯಾರಿ ಭಾಷೆಯ ಈ ಲಿಖಿತ ಸಾಹಿತ್ಯಕ್ಕೆ ಇರುವ ಇತಿಹಾಸ ಏನು ಅಂತ ಹೇಳಿದರೆ, ಅದು ಒಂದು 40 ವರ್ಷಗಳಿರ್ಬೋದು ಅಷ್ಟೇ. ಅದಕ್ಕಿಂತ ಮೊದಲು ಬಂದಂಥ ಯಾವುದೇ ಈ ಭಾಷೆಯ ಯಾವುದೇ ಜಾನಪದ ಸಾಹಿತ್ಯ ಇಂದು ನಮ್ಮ ಮುಂದೆ ಇಲ್ಲ. ಇಂದು ಇರುವ ಸಾಹಿತ್ಯ ಎಲ್ಲವೂ ಸುಮಾರು 40 ವರ್ಷಗಳ ನಂತರ ಬಂದದ್ದು. ಕನ್ನಡದ ಕೆಲವು ಪುಸ್ತಕಗಳು ಬ್ಯಾರಿಗೆ ಭಾಷಾಂತರ ಆಗಿದೆ, ಬ್ಯಾರಿಯ ಕೆಲವು ಪುಸ್ತಕಗಳು ಕನ್ನಡಕ್ಕೆ ಭಾಷಾಂತರ ಆಗಿದೆ, ಹಾಗಾಗಿ ಇಂಗ್ಲೀಷಿಗೂ ಭಾಷಾಂತರ ಆಗಿದೆ. ಬ್ಯಾರಿ ಭಾಷೆಯಲ್ಲಿ ನಿಘಂಟು ಬಂದಿದೆ, ಬ್ಯಾರಿ ಕನ್ನಡ ಇಂಗ್ಲೀಷ್ ನಿಘಂಟು ಬಂದಿದೆ, ಬ್ಯಾರಿ ಭಾಷೆಯಲ್ಲಿ ಪದಕೋಶ ಬಂದಿದೆ, ಬ್ಯಾರಿ ಭಾಷೆಗೆ ಸ್ವಂತವಾದಂತಹ ಒಂದು ವ್ಯಾಕರಣ ಬಂದಿದೆ. ಮತ್ತು ಈ ಬ್ಯಾರಿ ಭಾಷೆಯ ಈ ಹಾಡುಗಳು, ಬ್ಯಾರಿ ಭಾಷೆಯ ನಾಟಕಗಳು ಬಂದಿದೆ, ಸಿನಿಮಾಗಳು ಬಂದಿದೆ. ಇದರಿಂದ ಏನಾಗ್ತದೆ ಅಂದರೆ, ಒಂದು ಭಾಷೆ ಉಳಿಯುತ್ತದೆ. ಒಂದು ಭಾಷೆ ಅಳಿದಾಗ ಆ ಭಾಷೆಯನ್ನು ಹೊಂದಿಕೊಂಡಿರುವಂಥ ಒಂದು ಸಂಸ್ಕೃತಿ ಏನಿದೆ ಅದು ಅಳಿದು ಹೋಗ್ತದೆ. ನಮ್ಮ ಅಪಾರ ಕಾಳಜಿ ಅಂದರೆ, ನಮ್ಮ ಶತಮಾನಗಳಿಂದ ನಾವು ಉಳಿಸಿಕೊಂಡು ಬಂದಂಥ ಈ ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿ ಉಳಿಯಬೇಕಾದರೆ ಈ ಭಾಷೆ ಉಳಿಯಬೇಕು. ಈ ಭಾಷೆ ಉಳಿದರೆ ಸಂಸ್ಕೃತಿ ಉಳಿಯುತ್ತದೆ. ಆ ಪ್ರಯತ್ನ ಈಗ ಅಕಾಡೆಮಿಯಿಂದ ಆಗ್ತಾ ಉಂಟು. ಸರ್ಕಾರ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡ್ತಾ ಉಂಟು. ನಾವು ಭಾಷೆ ಅಂದರೆ ಅದು ನಮ್ಮನ್ನು ಒಂದುಗೂಡಿಸ್ತದೆ. ಭಾಷೆಯ ಮೂಲಕ ನಾವು ಒಂದಾಗಬೇಕು. ಈ ಭಾಷೆಯ ಮೂಲಕ ಈ ಬದುಕಿಗೆ ಒಳ್ಳೆಯ ಆಶಯಗಳನ್ನು ನಾವು ಸೃಷ್ಟಿಸಿಕೊಳ್ಬೇಕು. ನಮ್ಮನ್ನು ಪರಸ್ಪರ ಬೆಸೆಯುವಂಥ ಒಂದು ಕ್ರಿಯೆ ಈ ಭಾಷೆಗಳಿಂದ ನಡೆಯುತ್ತದೆ. ನಮ್ಮ ಪ್ರಯತ್ನ ಏನು ಅಂದರೆ, ಈ ಭಾಷೆಯನ್ನು ನಾವು ಉಳಿಸುವುದು, ಬೆಳೆಸುವುದು ಮತ್ತು ಈ ಭಾಷೆಯ ಮೂಲಕ ಸಾಹಿತ್ಯದ ಸುಗಂಧವನ್ನು ನಮ್ಮ ಮುಂದಿನ ಸಮುದಾಯಕ್ಕೆ ಮುಟ್ಟಿಸುವುದು. ಈ ಪ್ರಯತ್ನ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುವುದಕ್ಕೆ ಎಲ್ಲರೂ ಸಹಕರಿಸಿದರೆ ಈ ಪ್ರಯತ್ನ ಖಂಡಿತ ಸಾರ್ಥಕ ಆಗ್ತದೆ. ಬ್ಯಾರಿ ಅಕಾಡೆಮಿಯಿಂದ ಹೊರಬರುತ್ತಿರುವ ದ್ವೈಮಾಸಿಕ ಬೆಲ್ಕಿರಿ ಎನ್ನುವ
ಇದರದ್ದು ನಾನು ಸಂಪಾದಕಿ ಆಗಿದ್ದೇನೆ. ನನ್ನ ಸಂಪಾದಕತ್ವದಲ್ಲಿ ಎಷ್ಟು ಹೊಸಬರಿಗೆ ಮತ್ತು ಹಳೆ ಬೇರು ಮತ್ತು ಹೊಸ ಚಿಗುರು ಅಂತ ಎರಡೂ ಉದಯೋನ್ಮುಖ ಮತ್ತು ಯುವ ಬರಹಗಾರರಿಗೆ ನಾನು ಅವಕಾಶ ಕೊಡ್ತಾ ಬಂದಿದ್ದೇನೆ. ಇನ್ನು ಮುಂದಕ್ಕೂ ಅದು ಚಂದದಲ್ಲಿ ಹೋಗಬೇಕು. ನಮ್ಮ ಅವಧಿ ಮುಗಿದ್ರೂ ಅಕಾಡೆಮಿಯ ಜೊತೆ ನಾನು ಯಾವತ್ತೂ ಸಹಕಾರದಲ್ಲಿರ್ತೇನೆ. ನಮ್ಮ ಬ್ಯಾರಿ ಭಾಷೆ ಎಂದರೆ ಅದು ಕೇವಲ ಮುಸ್ಲಿಂ ಸಮುದಾಯಕ್ಕೆ ಸೀಮಿತವಾದ ಭಾಷೆ ಅಲ್ಲ, ಬದಲಾಗಿ ಬ್ಯಾರಿ ಭಾಷೆಯಲ್ಲಿ ಮಲಾಮೆ, ಅದೇ ರೀತಿ ಬೋವಿ, ಪಟೋರಿ, ಬೆಲ್ಚಾಡ ಈ ಎಲ್ಲ ಸಮುದಾಯದವರು ಕೂಡ ಈ ಬ್ಯಾರಿ ಭಾಷೆಯ ಭಾಗವಾಗಿದ್ದಾರೆ ಎಂಬ ಪ್ರತೀತಿ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಕರಾವಳಿ ನಾಡಿನಲ್ಲಿ ಬ್ಯಾರಿ ಭಾಷಿಗರನ್ನು ಒಂದುಗೂಡಿಸಿ ಇಲ್ಲಿನ ಸೌಹಾರ್ದತೆ, ಸಂಸ್ಕೃತಿ, ಪರಂಪರೆಯನ್ನು ಉಳಿಸುವಂತಹ ನಿಟ್ಟಿನಲ್ಲಿ ಎಲ್ಲರೂ ಮುಂದೆ ಸಾಗಬೇಕಾಗಿದೆ ಎಂಬ ಸಂದೇಶವನ್ನು ನೀಡುತ್ತಾ ಧನ್ಯವಾದ. ಮತ್ತು ಬ್ಯಾರಿ ಭಾಷೆಗೆ ಒಂದು ಲಿಪಿ ಇಲ್ಲದಿದ್ದರೂ ಕೂಡ ಅದೊಂದು ಸಮೃದ್ಧವಾದಂಥ, ಒಂದು ಶ್ರೀಮಂತವಾದಂಥ ಭಾಷೆ. ಇವತ್ತು ಬ್ಯಾರಿ ಸಾಹಿತ್ಯದ ದೃಷ್ಟಿಯಿಂದ ನೋಡೋದಾದರೆ ಹಲವಾರು ಲೇಖಕರು, ಕವಿಗಳು, ತುಂಬ ಜನ ಇವತ್ತು ಬ್ಯಾರಿ ಸಾಹಿತ್ಯ ಕೃಷಿಯನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಮಹಿಳೆಯರು ಕೂಡ ಬ್ಯಾರಿ ಸಾಹಿತ್ಯ ಕ್ಷೇತ್ರಕ್ಕೆ ಬರ್ತಾ ಇರುವಂಥದ್ದು ಬಹಳ ಒಂದು ಆಶಾದಾಯಕ ಒಂದು ಬೆಳವಣಿಗೆ ಅಂತೇಳಿ ನನಗೆ ಅನಿಸ್ತದೆ. ಮಾಡಬೇಕಾದಂಥ ಕೆಲಸ ತುಂಬ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ಬ್ಯಾರಿ ಭಾಷೆಯ ಉಳಿವಿನ ಬಗ್ಗೆ ನಾವು ಚಿಂತಿಸಬೇಕಾಗಿದೆ ಮತ್ತು ಇದರ ಬಗ್ಗೆ ಚರ್ಚೆಗಳನ್ನು ನಡೆಸಿ ನಾವು ಯಾವ ರೀತಿ ಈ ಒಂದು ಭಾಷೆಯನ್ನು ಮುಂದಿನ ಜನಾಂಗಕ್ಕೆ ತಗೊಂಡು ಹೋಗಬೇಕು, ಮುಂದಿನ ಮಕ್ಕಳಿಗೆ ನಾವು ಇದನ್ನು ತಗೊಂಡು ಹೋಗಬೇಕು ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ವಿಚಾರ ಅಂತ ನನಗೆ ಅನಿಸ್ತದೆ. ಇನ್ನು ಮುಂದೆ ಕೂಡ ಇಂಥ ಭಾಷಾ ಸಾಹಿತ್ಯ ಸಮ್ಮೇಳನಗಳು ನಡೆಯಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.